ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ಗೌರವ ಅತಿಥಿಗಳು ಸೇರಿ ಈ ಒಂದು ಅನುಮತಿಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಜೋರ ಚಪ್ಪಾಳೆಯಾಗಿ ಸ್ವೀಕರಿಸಬೇಕು. ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. My pranams to all dignitaries, chief guests and eminent doctors on the dais previously. First of all, my sincere best wishes and hearty congratulations to this esteemed organization, Kudimpu Nagar Agarwal Hospital Management, doctors and the staff members on this happy occasion, that is 10th anniversary, a decade of excellence celebrations of this Kudimpu Nagar Agarwal Hospital. I am very happy to be here with you, and also it is my pleasure to participate in these celebrations and to speak a few words about my experience with Gokulam Agarwal Hospital staff, service and Dr. Pawan Joshi. ಮಾಡಲಿಕ್ಕೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಸೊ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ಗೌರವ ಅತಿಥಿಗಳು ಸೇರಿ ಅನ್ವೀಲನ್ನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಜೋರ ಚಪ್ಪಾಳೆ ಬರಲಿ. ಮೈಸೂರು ಶಾಖೆ ಓಪನ್ ಆಗಿ 10 ವರ್ಷ ಆಯಿತು. 2016ರಲ್ಲಿ ನಾವು ಮೊದಲನೇ ಶಾಖೆಯನ್ನು ಓಪನ್ ಮಾಡಿದ್ವಿ. ಸೊ 2016ರಲ್ಲಿ ನಾವು ಒಂದೇ ಶಾಖೆ ಇತ್ತು. ಇವಾಗ 26ರಲ್ಲಿ ಅಂದರೆ 10 ವರ್ಷದ ಸಮಯದಲ್ಲಿ ನಾವು 7 ಶಾಖೆಯನ್ನು ನಾವು ಮೈಸೂರು ವಿಭಾಗದಲ್ಲಿ ನಡೆಸ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಒಂದು ಹೆಮ್ಮೆಯ ವಿಷಯ. ಇದೆಲ್ಲಕ್ಕೂ ಕಾರಣ ಅಂದರೆ ಮೈಸೂರು ಜನತೆ ನಮ್ಮ ಮೇಲೆ ಇಟ್ಟಿರೋ ಒಂದು ನಂಬಿಕೆ, ವಿಶ್ವಾಸದಿಂದ ನಾವೆಲ್ಲರೂ ಮುಂದುವರ್ಕೊಂಡು ಬಂದಿದ್ದೀವಿ. ಒಂದು ಮೈಸೂರಲ್ಲಿ 3 ಸೆಂಟರ್ ಇದೆ. ಒಂದು ಕುವೆಂಪು ನಗರಲ್ಲಿ, ಒಂದು ಜಯಲಕ್ಷ್ಮೀಪುರಮಲ್ಲಿ, ಇನ್ನೊಂದು ದೇವರಾಜ್ ಮಾರ್ಕೆಟ್ ಅಂತ ಇದೆ. ಇನ್ನು 4 ಸೆಂಟರ್ಗಳನ್ನು ನಾವು ಐಕ್ಲಿನಿಕ್ಸ್ ಅಂತ ಹೇಳ್ತೀವಿ. ಈ ಸೌಲಭ್ಯ ಬೇಸಿಕಲಿ ಮೈಸೂರಿಂದ ಹೊರಗಡೆ ಇರೋ ಜನಕ್ಕೆ, ಹಳ್ಳಿಗಳಿಂದ ಎಲ್ಲ ವ್ಯವಸ್ಥೆಗೂ ಇಲ್ಲಿವರೆಗೂ ಬರೋಕ್ಕಾಗಲ್ಲ ಅಂತ ಒಂದು ಉದ್ದೇಶದಿಂದ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಆ್ಯಕ್ಚುಲಿ ಐಕ್ಲಿಯರ್ ಅಂತ ಒಂದು ಸೌಲಭ್ಯವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ 4 ಸೆಂಟರು ನಮ್ಮ ಮೈಸೂರು ಇದಕ್ಕೆ ಇದೆ. ಒಂದು ವಿರಾಜ್ಪೇಟಲ್ಲಿ, ಇನ್ನೊಂದು ಕುಶಾಲನಗರಲ್ಲಿ, ಒಂದು ಹುಣಸೂರಲ್ಲಿ, ಇನ್ನೊಂದು ಕೊಳ್ಳೇಗಾಲಲ್ಲಿದೆ. ಸೊ ಈ ಸೌಲಭ್ಯವನ್ನು ಔಟ್ಸ್ಕಟ್ ಜನನ ಮೈಸೂರು ಈ ಸೌಲಭ್ಯ ತಗೊಳ್ಬೇಕು. ಇನ್ನೊಂದು ಹೆಮ್ಮೆ ವಿಷಯ ಅಂದರೆ ನಾವು ಇದನ್ನೇ ಶುರು ಮಾಡಬೇಕಾದ್ರೆ ಬರೀ ಒಂದು ಹೊರೆಗೆ ಅಂತ ಒಂದು ಸೀಮಿತವಾಗಿರೋ ವ್ಯವಸ್ಥೆ ಅಥವಾ ಟ್ರೀಟ್ಮೆಂಟ್ ಮಾತ್ರ ಇಲ್ಲಿತ್ತು. ಇವತ್ತು ಅದು ಬೆಳೆದುಬಿಟ್ಟು ಈಗ ಅತ್ಯಾಧುನಿಕ ನಾವು ಯಾವುದೇ ಪೊರೆ ಆಪ್ರೇಷನ್ಗೆ ಮಲ್ಟಿಫೋಕಲ್ಲು, ಟ್ರೈಫೋಕಲ್ ಐಮೋಲ್ಸ್ ಅಂದರೆ ಪ್ರೀಮಿಯಮ್ ಲೆನ್ಸ್ಗಳನ್ನು ಹಾಕ್ಬಿಟ್ಟು ಎಂಥದೇ ಕಷ್ಟಕರವಾದ ರೆಟಿನಾ ಕಾಯಿಲೆಗಳು ಅಂದರೆ ಡಯಾಬಿಟಿಕ್ ರಿಲೇಟೆಡ್ ಇರಲಿ ಅಥವಾ ಈ BP ರಿಲೇಟೆಡಿಂದ ಬರೋ ಕಾಯಿಲೆಗಳಿಗೆ ರೆಟಿನಾ ಚಿಕಿತ್ಸೆಯನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಜೊತೆಗೆ ಅಕ್ಯುಲೋಪ್ಲಾಸ್ಟಿ ಅಂತ ಹೇಳ್ತೀವಿ, ಅಂದರೆ ಕಣ್ಣು ಸುತ್ತ ಇರೋ ತೊಂದರೆ ಅಥವಾ ಅಲ್ಲಿಂದ ಕಣ್ಣಿನ ಪಕ್ಕ ಇರೋ ಎಲುಬಿಂದ ಆಗಿರುವಂಥದ್ದು, ಮಸಲ್ಸಿಂದ ಬರೋ ಕಾಯಿಲೆ ಅದನ್ನು ಇಲ್ಲಿ ನಾವು ಚಿಕಿತ್ಸೆ ಮಾಡ್ತೀವಿ. ಇನ್ನೊಂದು ರಿಫ್ರಾಕ್ಟಿವ್ ಸರ್ಜರೀಸ್ ಅಂತ ಹೇಳ್ತೀವಿ. ಅದೊಂದು ಹೆಮ್ಮೆ ವಿಷಯ ಅಂದರೆ ಈಗ ನಾವು ಒಂದು ವಯಸ್ಸು ಅಂದರೆ ಯಂಗ್ ಏಜಲ್ಲಿ ನನಗೆ ಕನ್ನಡಕ ಹಾಕೋಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ಇದನ್ನು ರಿಫ್ರಾಕ್ಟಿವ್ ಪ್ರೊಸೀಜರ್ಸು ನಾವು ಇದೇ ಮಳಿಗೆಯಲ್ಲೇ ಮಾಡ್ತೀವಿ. ಸೊ ಈ ಗ್ಲಕೋಮಾ ಅನ್ನೋದು ಇವನ್ ಒಂದು ಸೈಲೆಂಟ್ ಕಿಲ್ಲರ್ ಡಿಸೀಸ್ ಥರ, ಅದಕ್ಕೂ ರಿಲೇಟೆಡೂ ಸಂಬಂಧಪಟ್ಟದ್ದು ಟೆಸ್ಟ್ಗಳಾಗಿರ್ಬೋದು ಅಥವಾ ಆಪರೇಷನ್ ಆಗಿರ್ಬೋದು ಅಥವಾ ನಾವು ಐ ಡ್ರಾಪ್ಸಿಂದನೂ ಕ್ಯೂರ್ ಮಾಡುವಂಥ ಒಂದು ಲೆವೆಲ್ವರೆಗೂ ಇದು ಬೆಳ್ಕೊಂಡಿದೆ. ಮುಂಚೆ ಎಲ್ಲ ನಾವು ಯಾವುದೇ ಅತ್ಯಾಧುನಿಕ ಅಥವಾ ತುಂಬ ಕ್ಲಿಷ್ಟಕರವಾದ ಕಣ್ಣಿನ ಸಮಸ್ಯೆ ಬಂದರೆ ಮುಂಚೆ ಎಲ್ಲ ಮೆಟ್ರೋ ಸಿಟೀಸಿಗೆ ಮಾಡ್ತಿದ್ವಿ. ಅಂದರೆ ಪೇಷಂಟು ಬ್ಯಾಂಗ್ಳೂರಿಗೆ ರೆಫರ್ ಮಾಡಿದೆ, ಬಾಂಬೆ ರೆಫರ್ ಮಾಡಿದೆ, ಚೆನ್ನೈಗೆ ಮಾಡಿದೆ ಅಂತ ಅದೊಂದು ಹೇಳ್ಕೊಳ್ಳೋಕ್ಕೆ ಹೆಮ್ಮೆ. ಅಂದರೆ ಆ ಎಲ್ಲ ವ್ಯವಸ್ಥೆನೂ ನಾವು ಇಲ್ಲೇ ಒಂದೇ ಸೂರಿನಡಿ ಮೈಸೂರು ಜನತೆಗೆ ನಾವು ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ರೆಫರಲ್ ತುಂಬ ಕಡಿಮೆ ಆಗಿ ನಮ್ಮ ಮೈಸೂರೇ ಆ ಮಟ್ಟಿಗೆ ಬೆಳೆದಿದೆ ಅಂತ ಹೇಳ್ಕೊಳ್ಳೋದು ಖುಷಿಯಾಗಿದೆ. ಪವನ್ ವಿ ಜೋಶಿ, ವೈದ್ಯಾಧಿಕಾರಿ, ಡಾಕ್ಟರ್ ಅಗರ್ವಾಲ್ ಸೈ ಹಾಸ್ಪಿಟಲ್, ಜಯಲಕ್ಷ್ಮೀಪುರಮಲ್ಲಿ.
ಭಾಳ ಸಂತೋಷ ಆಗುತ್ತೆ. ಇವತ್ತು ಕುವೆಂಪುನಗರ ಬ್ರ್ಯಾಂಚ್ 10ನೇ ವರ್ಷ ಒಂದು ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಾ ಇದೆ. ಸೊ ನಾವು ಬಹಳಷ್ಟು ಸರ್ಜರೀಸ್ ಅಥವಾ ಸರ್ಜರಿಕಲ್ ಕೇಸಸ್ನ ನೋಡಿರ್ತೀವಿ. ಬಹಳ ಕ್ಲಿಷ್ಟಕರವಾದ ಕಷ್ಟಕರವಾದ ಸರ್ಜರೀಸು ಎಲ್ಲೂ ಆಗದಿರೋದಂಥದ್ದು ಒಂದು ಹೆಮ್ಮೆಯಿಂದ ನಾವು ಹೇಳ್ತೀವಿ. ನಾವು ಪ್ರಯತ್ನ ಮಾಡ್ತೀವಿ, ಹಾಗೆ ಸಫಲವಾಗಿದ್ದಾರೆ. ಮುಂಚೆ ಆದರೆ ಮೇಡಮ್ ಹೇಳಿದಾಗೆ ಎಲ್ಲ ಮೆಟ್ರೋ ಸಿಟೀಸ್ ಅಥವಾ ಟರ್ಷರಿ ಸೆಂಟರ್ಸ್ಗೆ ನಾವು ಕಳಿಸ್ಬೇಕಾಗಿತ್ತು ಅಥವಾ ಜನರು ಹೋಗಬೇಕಾಗಿತ್ತು. ಬಟ್ ಎಲ್ಲ ಒಂದು ವರ್ಗದವರ ಜನರಿಗೆ ಎಲ್ಲ ರೀತಿಯ ಚಿಕಿತ್ಸೆ, ಕಣ್ಣಿನ ಪೊರೆ, ಕಣ್ಣಿನ ನರದ ಚಿಕಿತ್ಸೆ, ಗ್ಲಾಕೋಮಾ, ರೆಟಿನಾ, ರಿಫ್ರಾಕ್ಟಿವ್ ಸರ್ಜರಿ ಅಂದರೆ ಕನ್ನಡಕ ತೆಗೆಯೋ ಆಪರೇಷನ್ನು ಎಲ್ಲ ನಾವು ಒಂದೇ ಕಡೆ ಮಾಡ್ತಾ ಇದ್ದೀವಿ. ಅದನ್ನು ಹೇಳೋಕ್ಕೆ ನಾನು ಖುಷಿ ಪಡ್ತೇನೆ. ಇನ್ನೊಂದು ರೀತಿಯಲ್ಲಿ ಜನರಲ್ಲಿ ಒಂದು ಡೌಟ್ ಇರುತ್ತೆ, ಒಂದು ಪ್ರಶ್ನಾತ್ಮಕ ಚಿಹ್ನೆ ಅಂದರೆ ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ಬಹುಶಃ ತುಂಬ ಕಾಸ್ಟ್ಲಿ ಇರುತ್ತೆ, ಹಣ ಖರ್ಚಾಗತ್ತೆ ಅಂತ. ಆ ಥರ ಏನು ದಯವಿಟ್ಟು ಭಾವಿಸಬೇಡಿ. ಎಲ್ಲ ವರ್ಗದ ಜನರಿಗೆ ಎಲ್ಲ ರೀತಿಯ ಸೌಲಭ್ಯಗಳು ನಮ್ಮಲ್ಲಿದೆ. ESI ಯಶಸ್ವಿನಿ ಮುಖ್ಯವಾಗಿ, ಹಾಗೆ CGHS, ECHS ಎಲ್ಲ ಫೆಸಿಲಿಟಿ ನಮ್ಮಲ್ಲಿದೆ. ಸೊ ಆ ಕಾರ್ಡನ್ನು ತೊಗೊಂಬಂದರೆ ನಮ್ಮಲ್ಲಿ ವಿಶೇಷವಾಗಿ ನಾವು ಸರ್ಜರೀಸ್ ಮಾಡ್ತೀವಿ. ಯಾರೂ ಮನಸ್ಸಲ್ಲಿ ಏನು ಕೊಂದನ್ನು ಇಟ್ಕೋಬೇಡಿ. ಮೈಸೂರಿನ ಜನತೆಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಒಂದು ಹೃತ್ಪೂರ್ವಕ ನಮನ, ಹಾಗೆ ಸ್ವಾಗತ. ಹಾಗೆ ನಮ್ಮಲ್ಲಿ ಎಲ್ಲ ರೀತಿ ಫೆಸಿಲಿಟೀಸ್ ಇದೆ. ದಯವಿಟ್ಟು ಅದನ್ನು ಬಂದು ಸೇವೆಯನ್ನು ಸ್ವೀಕರಿಸಬೇಕೆಂದು ಕೋರಿಸ್ತೀನಿ. ಸರ್ ಎಷ್ಟನೇ ವರ್ಷ ಸರ್? 10ನೇ ವರ್ಷದ ಸರ್. 10ನೇ ವರ್ಷದ ವಾರ್ಷಿಕೋತ್ಸವ ಇಲ್ಲಿ ನಡೀತಾ ಇದೆ ಸರ್. ತಮ್ಮ ಹೆಸರು ಹೇಳಿ ಸರ್? ಡಾಕ್ಟರ್ ಪವನ್ ವಿ ಜೋಶಿ, ಮುಖ್ಯ ವೈದ್ಯಾಧಿಕಾರಿ, ಜಯಲಕ್ಷ್ಮೀಪುರಂ ಬ್ರಾಂಚ್, ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್.